ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಗಣಪತಿ ಸಂಧಿ ಸಾರವನ್ನು ನೋಡಿದರೆ ಗಣಪತಿ ಸಂಧಿಯನ್ನು ಮುಗಿಸಿದ್ವಿ. ಕಾರಣ ನಮ್ಮದು ಎಲ್ಲ ಕಾರ್ಯಕ್ರಮಗಳನ್ನು ಇದನ್ನು ಸಿದ್ಧಿ ಆಗಲಿ, ಯಶಸ್ವಿ ಆಗಲಿ, ಎಲ್ಲ ವಿಘ್ನಗಳ ಪರಿಹಾರ ಆಗಲಿ ಅಂತ ಉದ್ದೇಶದಿಂದ ನಾವು ಗಣಪತಿ ಸಂಧಿಯನ್ನು ಮೊದಲು ಮಾಡಿದ್ವಿ. ಇನ್ನು ಕರುಣಾ ಸಂಧಿಯನ್ನು ಶುರು ಮಾಡೋಣ. ಕರುಣಾ ಸಂಧಿಯ ಪದಚ್ಛೇದವನ್ನು ನೋಡೋಣ. ಎಲ್ಲ ನಾನು ನನ್ನ ಒಂದೊಂದು ಸಂಧಿಗೆ ಪದಚ್ಛೇದ, ಪಾರಾಯಣ, ಆಮೇಲೆ ಸಂಧಿ ಸಾರ, ಈ ರೀತಿಯ 3 ಭಾಗ ಮಾಡಿದ್ದೀನಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನೆಲ್ಲ ವೀಡಿಯೋಸ್ ಬರ್ತದೆ. ಕೆಲವ್ರಿಗೆ ಈ ಆ್ಯಪಿಗೆ ಹೇಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಸರ್ಚ್ ಅಂತ ಬಟನ್ ಒತ್ತಿದರೆ ಅಲ್ಲಿ ಕವಿತಾ ತೊರವಿ ಅಂತ ಟೈಪ್ ಮಾಡಿದರೆ ಅಲ್ಲಿ ನಂದು ಫೋಟೋ ಬರುತ್ತೆ. ಅಲ್ಲಿ ನೀವು ಎಲ್ಲ ನಂದು ಹೇಳಿದಂಥ ಎಲ್ಲ ವೀಡಿಯೋಸು ಬರ್ತದೆ. ಆಮೇಲೆ ಅಲ್ಲೇ ಯೂಟ್ಯೂಬಲ್ಲಿ ಸ್ಟೋರ್ ಆಗಿರ್ತದೆ. ತಿರ್ಗಾ ನಿಮ್ಮ ಫೋನಲ್ಲಿ ಸ್ಟೋರ್ ಮಾಡೋದೇನು ಅವಶ್ಯಕತೆ ಇಲ್ಲ. ನೀವು ಯಾವ ಬೇಕಾಗೋ ಅಲ್ಲಿಂದ ತಗೊಂಡು ನೀವು ನೋಡಬಹುದು. ಅದಕ್ಕೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾನು ಎಲ್ಲ ನೋಟಿಫಿಕೇಷನ್ಸ್ ಬರ್ತದೆ, ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದುಬಿಡ್ತದೆ. ಇಲ್ಲಿವರೆಗೂ ತುಂಬ ಜನ ನನಗೆ ಒಂದು ಸಲಹೆನೂ ಕೊಟ್ಟಿದ್ದೀರಾ. ಆಮೇಲೆ ಒಂದು ಪ್ರೋತ್ಸಾಹನ ಕೂಡ ಕೊಟ್ಟಿದ್ದೀರಾ. ಅದಕ್ಕೆ ಎಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳು. ಗುರುಗಳು ನಮ್ಮಗಳಿಗೆ ಹೀಗೆ ಮುಂದೆ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇನ್ನು ಕರುಣಾ ಸಂಧಿಯ ಪದಚ್ಛೇದವನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಶ್ರವಣ ಮನಕ್ಕೆ ಆನಂದ ಈವುದು. ನಾನು ಎಲ್ಲೆಲ್ಲಿ ಪಾಸ್ ಮಾಡ್ತೀನೋ ಅಲ್ಲಲ್ಲಿ ನೀವು ಕಾಮ ಹಾಕ್ಕೋಬೇಕು. ಅಂದರೆ ಅಲ್ಲಿ ಆ ಶಬ್ದವನ್ನು ಕಟ್ ಮಾಡಬೇಕು ಅಂತ. ಕೆಲವೊಂದು ಸತಿ ಈ ಮುಂದಿನ ಶಬ್ದವನ್ನು ಮುಂದಿನ ಒಂದು ಅಕ್ಷರವನ್ನು ಹಿಂದಿನ ಶಬ್ದಕ್ಕೆ ಜೋಡಿಸ್ಕೋಬೇಕಾಗ್ತದೆ. ಸೊ ಅದನ್ನು ಒಂದೊಂದು ಶಬ್ದ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಮುಂದಿನ ಶಬ್ದಕ್ಕೆ ಜೋಡಿಸ್ಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಇದಕ್ಕೆ ನಾವು ಪಾರಾಯಣಕ್ಕೆ ಪದಚ್ಛೇದ ಬಹಳ ಇಂಪಾರ್ಟೆಂಟು. ಅದರಿಂದ ಅರ್ಧಕ್ಕರ್ಧ ಅರ್ಥ ನಮಗೆ ಅನುಸಂಧಾನ ಬರಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ. ಶ್ರವಣ ಮನಕ್ಕೆ ಆನಂದ ಈವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳು ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ಮನಕ್ಕೆ ಆನಂದ ಈವುದು, ಆಮೇಲೆ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ಭುವನ ಪಾವನ ಎನಿಪ. ಭುವನ ಪಾವನ ಒಂದು ಶಬ್ದ. ಎನಿಪ ಲಕುಮಿ ಧವನ ಒಂದೇ ಶಬ್ದ. ಮಂಗಳ ಕಥೆಯ ಪರಮ ಉತ್ಸವದಿ, ಬಿಡಿಸ್ಕೋಬೇಕು. ಪರಮ ಉತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನದಿ. ಕಿವಿಗೊಟ್ಟು ಆಲಿಪುದು ಭೂಸುರರು ದಿನದಿ. ಎರಡನೇ ನೋಡಿ. ಮಳೆಯ ನೀರು ಓಣಿಯಲಿ ಪರಿಯಲು, ಬಳಸರು ಒಳಗಿದ್ದ ಜನರ, ಊರೊಳಗಿದ್ದ ಜನರ. ಪರಿಯಲು ಬಳಸರು ಊರೊಳಗೆ ಇದ್ದ ಜನರ, ಆ ಜಲವು ಹೆದ್ದರಗೂಡೆ ಮಜ್ಜನ ಪಾನ ಗೈದಪರು. ಬಳಸರು ಊರೊಳಗಿದ್ದ ಜನರ, ಏನು ನೀರು ಹರ್ಕೊಂಡು ಹೋಗ್ತದೆ ಅಲ್ಲಿ ಯಾರೂ ಸ್ನಾನ ಮಾಡೋದಿಲ್ಲ. ಕಲುಷ ವಚನಗಳ ಆದೆಡೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮ. ಆ ಜಲದಿ ಪೊಕ್ಕದರಿಂದೆ ಮಾಂಡಪರೆ ಮಹೀಸುರರು. ಪೊಕ್ಕುದರಿಂದೆ ಮಾಂಡಪರೆ ಮಹೀಸುರರು. ಮೂರನೇ ನೋಡಿ. ಶ್ರುತಿತತಿಗಳಿಗೆ ಅಭಿಮಾನಿ ಲಕುಮೆ, ಸ್ತುತಿಗಳಿಗೆ ಗೋಚರಿಸದ, ಅಲ್ಲಿ ಕಟ್ ಮಾಡಬೇಕು, ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯ ಆದ್ಯ ಅಖಿಳ
ಸದ್ಗುಣ ಗಣಾಂಬೋಧಿ ಅಥವಾ ಮಹಾ ಐಶ್ವರ್ಯ ಹೀಗೂ ಬಿಡಿಸ್ಬೋದು. ಮಹಾ ಐಶ್ವರ್ಯ ಆದ್ಯ ಅಖಿಳ ಸದ್ಗುಣ ಗಣಾಂಬೋಧಿ ಪ್ರತಿ ದಿವಸ ತನ್ನ ಅಂಗ್ರಿ ಸೇವಾರತ. ಸೇವಾರತ ಒಂದು ಶಬ್ದ. ಪ್ರತಿ ದಿವಸ ತನ್ನ ಅಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆನೆಂಬೆ. ಎಷ್ಟು ಕರುಣಾಳು ಭಗವಂತ ಅಂತ. ಕಾರುಣ್ಯಕ್ಕೆ ಏನೆಂಬೆ ಇಲ್ಲಿ ಬಿಡಿಸೋದು ಮಹಾ ಐಶ್ವರ್ಯ ಆದ್ಯ ಅಖಿಳ ಸದ್ಗುಣ ಆಮೇಲೆ ಗೋಚರಿಸದ ಅಪ್ರತಿಹತ. ಅಪ್ರತಿಹತ ಇಷ್ಟೇ ಇದೆ ಇಲ್ಲಿ. 4ನೇ ನುಡಿಯಲ್ಲಿ ಮನೋವಚನಕ್ಕೆ ಅತಿ ದೂರ. ಮನೋವಚನಕ್ಕೆ ಅತಿ ದೂರ ನೆನೆವರನ ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗೆ ಇದ್ದು ಜನಿಸುವ ಜಗದುದರ ತಾನು. ಜಗತ್ ಉದರ ಹೀಗೂ ಬಿಡಿಸಬಹುದು. ಅದೇ ಜಗತ್ತನ್ನೇ ತನ್ನ ಉದರಲ್ಲಿ ಇಟ್ಕೊಂಡವನು. ಜಗತ್ ಉದರ ತಾನು ಘನಮಹಿಮ ಗಾಂಗೇಯನುತ ಗಾಯನವ ಒಂದೇ ಶಬ್ದ. ಕೇಳುತ್ತ ಗಗನಚರ ವಾಹನ ದಿವೌಕಸರ ಒಡನೆ ತಿರುಗುವ ಮನೆಗಳಲ್ಲಿ. ಇಲ್ಲಿ ಬಿಡಿಸೋದೇನಿಲ್ಲ, ಬರೀ ಜಗತ್ ಉದರ ಆಮೇಲೆ ದಿವೌಕಸರ ಒಡನೆ ಇಷ್ಟೇ ಇದೆ. 5ನೇ ನುಡಿ ಮಲಗಿ ಪರಮ ಆದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆ ಏನೆಂಬೆ ನಿಮಗೆಂಬ ಸುಲಭನೋ ಹರಿ ತನ್ನವರನ. ಇಲ್ಲಿ ಸ್ವಲ್ಪ ಕಷ್ಟ ಇದೆ, ಸರಿಯಾಗಿ ತಿಳ್ಕೋಬೇಕು. ತನ್ನವರನ ಅರಗಳಿಗೆ ಬಿಟ್ಟು ಅಗಲನು. ತನ್ನವರನ ಅರಗಳಿಗೆ ಬಿಟ್ಟು ಅಗಲನು ರಮಾಧವನ. ಇಲ್ಲಿ ನ ಜೋಡಿಸ್ಕೋಬೇಕು. ರಮಾಧವನ ಒಲಿಸಲು ಅರಿಯದೆ. ಇದು ನೋನದಲ್ಲಿ ನ ಮತ್ತು ಓ ಸೇರಿದೆ, ಅದಕ್ಕೆ ಅಲ್ಲಿ ಬಿಡಿಸ್ಕೋಬೇಕು. ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳದುವರು ಭವದೊಳಗೆ. ಈ ಬಿಡಿಸ್ಕೊಳ್ಳೋದಂಥದ್ದು ತನ್ನವರನ ಅರಗಳಿಗೆ, ಅದು ಅರಗಳಿಗೆ ಜೋಡಿಸ್ಕೋಬೇಕು. ರಮಾಧವನ ಒಲಿಸಲು ಅರಿಯದೆ. ಆಮೇಲೆ ಇಲ್ಲಿ ಮಲಗಿ ಪರಮ ಆದರದಿ ಇಷ್ಟೇ ಬಿಡಿಸ್ಕೊಳ್ಳೋದಿದೆ. ಇನ್ನೇ 6ನೇ ನುಡಿ ಮನದೊಳಗೆ ತಾನು ಇಪ್ಪ ಅಥವಾ ಮನದ ಒಳಗೆ ಹಾಗೂ ಬಿಡಿಸ್ಕೋಬೋದು. ಮನದ ಒಳಗೆ ತಾನು ಇಪ್ಪ ಮನವೆಂದು ಎನಿಸಿಕೊಂಬನು. ಮನದ ವೃತ್ತಿಗಳ ಅಲ್ಲಿ ಕಟ್ ಮಾಡಬೇಕು. ಅನುಸರಿಸಿ ಜೋಡಿಸ್ಕೋಬೇಕು. ಅನುಸರಿಸಿ ಭೋಗಗಳನ್ನು ಈವನು ತ್ರಿವಿಧ ಚೇತನಕ್ಕೆ ಮನವನು ಇತ್ತರೆ ತನ್ನನು ಈವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗ ಆದಿ ಭೋಗಗಳ. 7ನೇ ನುಡಿ ಪರಮ ಸತ್ಪುರುಷಾರ್ಥ ರೂಪನು ಹರಿಯೇ ಲೋಕಕ್ಕೆ ಎಂದು ಪರಮ ಆದರದಿ ಬಿಡಿಸ್ಕೋಬೇಕು. ಪರಮ ಆದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆದು ಧರ್ಮ ಅರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ಇತ್ತಂತೆ ಬಿಡಿಸ್ಕೊಳ್ಳೋದು. ಇತ್ತಂತೆ ಕೊಡುತ್ತಿಪ್ಪ. 8ನೇ ನುಡಿ ಜಗವನು ಎಲ್ಲವ
ನಾಲ್ಮಗನೊಳಗೆ ಅತ್ಲ ಜೋಡಿಸ್ಕೋಬೇಕು. ನಾಲ್ಮಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳೆ ಇದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾ ಆನಂದೈಕ ದೇಹನು. ಸದಾ ಆನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಪೊರೆವ. ನಾನು ಅಲ್ಲೇ ರಿಪೀಟ್ ಮಾಡಿದ್ದೀನಿ, ತಿರ್ಗಾ ಮಾಡೋದಿಲ್ಲ. 9ನೇ ನೋಡಿ, ಇದರಲ್ಲೇನು ಯಾವುದು ಜಾಸ್ತಿ ಬಿಡಿಸೋದಿಲ್ಲ. ಒಬ್ಬನಲ್ಲಿ ನಿಂತು ಆಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು, ಒಬ್ಬನಲ್ಲಿ ಇಲ್ಲಿ ಬಿಡಿಸ್ಕೋಬೇಕು. ಬೇಡುವನು, ಒಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನು ಇವ, ಅಬ್ಬರದ ಹೆದ್ದೈವನು ಇವ, ಮತ್ತೊಬ್ಬರನು ಲೆಕ್ಕಿಸನು ಲೋಕದೊಳ ಒಬ್ಬನೇ, ತಾ ಬಾಧ್ಯ ಬಾಧಕನಾಗಿ ನಿರ್ಭೀತ. ಬಾಧಕನು ಆಗಿ ನಿರ್ಭೀತ. 10ನೇ ನೋಡಿ, ಶರಣಜನ ಮಂದಾರ ಶಾಶ್ವತ ಕರುಣೆ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ಸುಮಂಗಳ ಚರಿತ ಇಲ್ಲೂ ಬಿಡಿಸ್ಕೋಬೇಕು, ಒಟ್ಟಿಗೆ ಹೇಳ್ಬೋದು. ಸುಮಂಗಳ ಚರಿತ ಪಾರ್ಥ ಸಖ. ನಿರುಪಮ ಆನಂದ ಆತ್ಮ, ನಿರುಪಮ ಆನಂದ ಆತ್ಮ ನಿರ್ಗತ ದುರಿತ ದೇವವರೆಣ್ಯ ಎಂದು, ದುರಿತ ದೇವವರೆಣ್ಯ ಎಂದು ಆದರದಿ. ನಾ ಎಲ್ಲೆಲ್ಲಿ ಅಂತೀನಿ ಅಲ್ಲಿ ನೀವು ಬರ್ಕೋಬೇಕು ಪುಸ್ತಕನಾಗ. ಆದರದಿ ಕರೆಯಲು ಬಂದು ಒದಗುವನು ತನ್ನವರ ಬಳಿಗೆ, ಬಂದು ಒದಗುವನು ತನ್ನವರ ಬಳಿಗೆ. 11ನೇ ನೋಡಿ, ಜನನಿಯನು ಕಾಣ್ದಿಹ ಬಾಲಕ ನೆನೆದು ಹಲವುತಿರೆ ಕತ್ತಲೆ ಮನೆಯೊಳಗೆ ಅಡಗಿ ಇದ್ದು ಅವನ. ಇಲ್ಲಿ ಬಿಡಿಸ್ಕೋಬೇಕು. ಕತ್ತಲೆ ಮನೆಯೊಳಗೆ ಅಡಗಿ, ಅಡಗಿ ಇದ್ದು ಅವನ. ಅದಕ್ಕೆ ಕತ್ಲೆ ಅಡ್ಕೊಂಡು ಕೂತಿರ್ತಾನೆ, ಬಂದು ರಮಸ್ತಾಳ ತಾಯಿ ಅಂತ, ತಾಯಿಯ ಉದಾಹರಣೆ. ಮನೆಯೊಳ ಅಡಗಿ ಇದ್ದು ಅವನ ನೋಡುತ್ತ ನಗುತ್ತ ಹರುಷದಲ್ಲಿ ತನಯನಂಬಿಗಿದಪ್ಪಿ ತನಯನಂಬಿಗಿದು ಅಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರ ಇದ್ದೆಡೆಗೆ ಬಂದು ಒದಗಿ ಸಲಹುವನು. 12ನೇ ನೋಡಿ, ಇಟ್ಟಿಕಲ್ಲನು ಭಕುತಿಯಿಂದಲೇ, ಇಲ್ಲಿ ಬಿಡಿಸ್ಕೋಬೇಕು. ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿ ಇಡೀ ಅವಲಕ್ಕಿಗೆ ಅಖಿಲಾರ್ಥ. ಒಪ್ಪಿ ಇಡೀ ಅವಲಕ್ಕಿಗೆ ಅಖಿಲಾರ್ಥ. ಕೆಟ್ಟ ಮಾತುಗಳ ಎನದೆ ಚೈದ್ಯನ ಪೊಟ್ಟೆಯೊಳಗೆ ಇಂಬಿಟ್ಟ ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾಳು. ಎಷ್ಟು ಭಗವಂತನ ಕರುಣೆ ಎಷ್ಟಿದೆ. ಅದು ಇಲ್ಲಿ ಬಾಣ ಹೊಡೆದ್ರು ಕೂಡ ಅವನೇನು ಸಿಟ್ಟು ಬರಲಿಲ್ಲ ಅವನಿಗೆ ಅಂತ ಹೇಳ್ತಾ ಇದ್ದಾನೆ. ಇನ್ನು 13ನೇ ನೋಡಿ, ಧನವ ಸಂರಕ್ಷಿಸುವ ಫಣಿ ತಾನುಣದೆ, ಒಂದೇ ಶಬ್ದ, ತಾನುಣದೆ ಅಥವಾ ತಾನು ಉಣದೆ, ಈ ರೀತಿ ಬಿಡಿಸ್ಕೋಬೋದು. ತಾನು ಉಣದೆ ಮತ್ತೊಬ್ಬರಿಗೆ ಕೊಟ್ಟದ, ಅಲ್ಲಿ ಕಟ್ ಮಾಡಬೇಕು. ಅನುದಿನದಿ, ಇಲ್ಲೇ ನೂಕೆ ಜೋಡಿಸ್ಕೊಂಡು ಅನುದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯ ಆನಂದಮಯ ದುರ್ಜನರ ಸೇವೆಯನು ಒಲ್ಲನು ಅಪ್ರತಿಮಲ್ಲ. ಸೇವೆಯನು
ಒಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಲ್ಲಿ ನಿತ್ಯ ಆನಂದಮಯ ಇದು ಒಂದು ಬಿಡಿಸ್ಕೊಳ್ಳೋದು. ಆಮೇಲೆ ಕೊಡದ ಅನುದಿ ನದಿ, ಕೊಡದ ಅನುದಿ, ಕೊಡೋದಿಲ್ಲ. ಡ ಅಂತಂದರೆ ಇಲ್ಲ ಅಂತ, ಈ ಅಂತಂದರೆ ಹೌದು ಅಂತ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡಿದವ ಅವಹೇಳನವ, ಇಲ್ಲೇ ಅವಹೇಳನವ ತಿಳ್ಕೊ, ಮಾಡಿದ ಅವಹೇಳನವ. ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕೃಪನ ಮಾನವನೇ ಕೊಂಡ. ಒಂದೇ ಶಬ್ದ ಇಲ್ಲಿ. ಮಾಡಿದ ಅವಹೇಳನವ. 15 ನೋಡಿ. ಸ್ಮರಿಸುವವರ ಅಪರಾಧಗಳ ಸ್ಮರಿಸ, ಸ ಅಂದರೆ ನೋ, ಮತ್ತೆ ತಾನು ಅವನೇ ಲಕ್ಷ್ಯ ತರುವುದಿಲ್ಲ, ನೆನಪಿಡೋದಿಲ್ಲ, ನಮ್ಮ ಅಪರಾಧಗಳನ್ನು ಮರೆತು ಬಿಡ್ತಾನೆ ಅಂತ. ಸ್ಮರಿಸುವವರ ಅಪರಾಧಗಳ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿ ತನಗೆ ಅರ್ಪಿಸಲು ಕೊಟ್ಟುದ ಅನಂತ ಮಡಿ ಮಾಡಿ. ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಕೊಡ್ತಾನೆ. ಪರಿಪರಿಯಲಿ ಉಂಡು ಉಣಿಸಿ ಸುಖ ಸಾಗರದಿ ಬೇರೆ ಶಬ್ದ. ಸುಖ ಸಾಗರದಿ ಲೋಲ್ಯಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಇಲ್ಲಿ ಬಿಡಿಸೋದು ಭಾಳ ಜಾಸ್ತಿ ಏನಿಲ್ಲ. ಕೊಟ್ಟುದ ಅನಂತ ಮಡಿ ಮಾಡಿ ಅಷ್ಟು ಒಂದೇ ಇದೆ. ಆಮೇಲೆ ತನಗೆ ಅರ್ಪಿಸಲು ಮಾಡಿದ್ದಿಲ್ಲ. 16ನೇ ನೋಡಿ. ಏನು ಕರುಣಾನಿಧಿಯು ಹರಿ ಮತ್ತೇನು ಒಂದು ಶಬ್ದ. ಭಕ್ತ ಅಧೀನನು ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಳ ಲೋಕಸ್ಥಾನದಲ್ಲಿ ಮತ್ತೆ ಅವರನ್ನು ಇಟ್ಟು ಆನಂದ ಪಡಿಸುವನು. ಜನಪ ಮೆಚ್ಚಿದರು ಈವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನಿಗಳೇ ಇತ್ತು ಆದರಿಪರಿಂಟು ಉಂಟೇನೋ. ತನುಮನಿಗಳಿಗೆ ಇತ್ತು ಆದರಿಪರು ಉಂಟೇನೋ ಲೋಕದಳು. ತನ್ನ ಮನೆ ಒಳಗೆ ಇಟ್ಟುಕೊಂಡು ಆದರ ಮಾಡ್ತಾರೆ, ಯಾರು ಮಾಡೋದಿಲ್ಲ ಅಂತ. ಅನವರತ ನೆನೆವರನ ಅನಂತಾಸನ ಮತ್ತು ಒಂದು ಶಬ್ದ. ಮೊದಲಾದ ಆಲಯದಲ್ಲಿ ಇಟ್ಟು ಅಣುಗನಂದದಲ ಅವರ ವಶನಾಗುವ ಮಹಾಮಹಿಮ. ಭುವನ ಪಾವನ ಚರಿತ ಪುಣ್ಯಶ್ರವಣ ಒಂದು ಶಬ್ದ ಬಿಡಿಸ್ಕೊಂಡ್ರು ಪರವಾಗಿಲ್ಲ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿ ಬಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದನ ಇವನ. ಇಲ್ಲ ನೀಯಲ್ಲಿ ನ ಈ ಎರಡು ಕೂಡ ಇದೆ. ಇವನ ಮಾಯವ ಗೆಲುವನು ಆವನು ಈ ಜಗತ್ರಯದಿ. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನ ಈ ಪಯೋಜ ಭವಾಂಡದೊಳಗೆ ಬಿಡಿಸ್ಕೋಬೇಕು. ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನೆಲೆಗಾಣೆ. ಗೋಪಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾ ಅಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ.
ಮಾಡದ ಮಹಾ ಅಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ. 20ನೇ ನೋಡಿ. ಅಂಗುಟ ಅಗ್ರದಿ ಜನಿಸಿದ ಅಮರ ತರಂಗಿಣಿಯು. ಅಂಗುಟ ಅಗ್ರದಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುವಳು ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ ಅಂಗೋಪಾಂಗಗಳ. ಇಂಗಡಲ ಮಗಳ ಅಂದರೆ ವ್ಯಾಪಿಸಿದ ಸಮುದ್ರದಂಥ ಸಮುದ್ರದಂತೆ ವ್ಯಾಪ್ತನಾದಂಥ ಮಗಳ ಒಡೆಯನ ಅಂಗೋಪಾಂಗಗಳ. ಇನ್ನೊಂದು ಸರ್ತಿ ಹೇಳ್ತೀನಿ. ಇಂಗಡಲ ಮಗಳ ಒಡೆಯನ ಅಂಗೋಪಾಂಗಗಳ ಅಂದರೆ ಗಂಗಾದೇವಿಯ ತಂದೆ ಅಂತ. ಒಡೆಯನ ಅಂಗೋಪಾಂಗಗಳಲ್ಲಿ ಅಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇನರಿದು ಪಾವನ ಮಾಳ್ಪುದ ಏನರಿದು. 21ನೇ ನೋಡಿ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳು ಈವಲ್ಲದೆ ಕಾಮಿತಾರ್ಥಗಳ ಈವುವಲ್ಲದೆ ಸೇವೆ ಮಾಡಬರಿಗೆ. ಈವು ಬಲ್ಲದೆ ಇಲ್ಲಿ ಅಂತದ ಈವು ಬಲ್ಲದೆ ಸೇವೆ ಮಾಡ್ಪರಿಗೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರು ಪಂಡಿತರು ಎನಿಸಿ ಪುರುಷಾರ್ಥ ಕೊಡುತ್ತಿಹುದು. ಕಾಮಿತಾರ್ಥಗಳ ಇವು ಬಲ್ಲದೆ ಎರಡು ಅರ್ಥ ಸರಿ ಆಗ್ತದೆ. ಕೊಡುತ್ತಿರೋದು ಮನದೊಳಗೆ. 22ನೇ ನೋಡಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟ ಅವರನು ಸದಾ ಸಂತೈಸುವನು. ಸದ್ಗುಣವ ಕದ್ದು ಅವರ ಅಘವ ಕದಿವನು ಅನಘನೆಂದು ಎನಿಸಿ. ಚೇತನ 23 ನೋಡಿ. ಚೇತನ ಅಚೇತನ ವಿಲಕ್ಷಣ ನೂತನ ಪದಾರ್ಥಗಳ ಒಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸದ ರಸರೂಪ. ಕೆಲವು ಪುಸ್ತಕದಲ್ಲಿ ಬಲು ನೂತನ ಅಂತಿದೆ. ಇಲ್ಲಿ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸರೂಪ. ಜಾತರೂಪ ಉದರ ಭವಾದ ಆದ್ಯರೊಳ ಆತತ ಅಪ್ರತಿಮ ಪ್ರಭಾವ. ಜಾತರೂಪ ಉದರ ಭವಾದ್ಯ ಆದ್ಯರೊಳ ಆತತ ಅಪ್ರತಿಮ ಪ್ರಭಾವ. ಧರಾತಳದೊಳೆ ಎಮ್ಮೊಡನೆಯು ಆಡುತ್ತಲೆ ಇಪ್ಪ ನಮ್ಮಪ್ಪ. ಆಡುತ್ತಲಿಪ್ಪ ಅಥವಾ ಆಡುತ್ತಲೆ ಇಪ್ಪ ನಮ್ಮಪ್ಪ. 24 ನೋಡಿ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡುವುದ ಇತ್ತು ಆದಿರಿಸುವ ಅಂದದಲ್ಲಿ. ಬೇಡಿಡುವುದನ್ನು ಇತ್ತು ಆದರಿಸುವ ಅಂದದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ. ಬೇಡಿಡುವುದನ್ನು ಇತ್ತು ಆದರಿಸುವ ಅಂದದಲ್ಲಿ. ಹಿಂದೆ ಮುಂದೆ ಎಡ ಬಲದಿ ಜೋಡಿಸ್ಕೋಬೇಕು. ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಇಂದಿರೇಶನು. ಇದು ಗೀರದಲ್ಲ ಗೈಲ್ ತಗೋಬೇಕು, ಈತ್ಲಾಗ ತಗೋಬೇಕು. ಇಂದಿರೇಶನು ತನ್ನವರನು ಎಂದೆಂದು
ಸಲಹುವನು ಆಗಸದ ಓಲೆತ್ತ. ಆಗಸದ ಓಲೆತ್ತ ಆಕಾಶದಂತೆ ನೋಡಿದರು. 25 ನೋಡಿ. ಒಡಲ ನೆಳಲ ಅಂದದಲ್ಲಿ, ಒಡಲ ನೆಳಲ ಅಂದದಲ್ಲಿ ಹರಿ ನಮ್ಮೊಡನೆ ಇಟ್ಲ ಜೋಡಿಸ್ಕೋಬೇಕು. ನಮ್ಮೊಡನೆ ತಿರುಗುವ ಒಂದು ಅರೇಕ್ಷಣ ಬಿಡದೆ ಬೆಂಬಲವಾಗಿ ಭಕ್ತ ಅಧೀನು ಎಂದು ಎನಿಸಿ, ಭಕ್ತ ಅಧೀನ ಎಂದು ಎನಿಸಿ ತಡೆಯುವ ದುರಿತ ಔಘಗಳ, ತಡೆಯುವ ದುರಿತ ಔಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆಯುವ ನಮ್ಮ ಅಂದದಲ್ಲಿ, ನಮ್ಮ ಅಂದದಲ್ಲಿ ನವಸುವಿಶೇಷ ಸನ್ಮಹಿಮ. 26ನೇ ನೋಡಿ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಬಹು ಕಠಿಣನು ಇವ, ಕಠಿಣನು ಇವ ಶಿಷ್ಟೆಷ್ಟನೆಂದು ಅರಿದ ಅನವರತ, ಶಿಷ್ಟೆಷ್ಟನೆಂದು ಅರಿದ ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನು ಇವನಲ್ಲ, ಸಿಟ್ಟಿನವನು ಇವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹಪರಂಗಳಲ್ಲಿ, ಸೌಖ್ಯವನು ಇಹಪರಂಗಳಲ್ಲಿ. ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ, ಕೈ ಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳನ್ನು ಅಗಿದು, ಪಣ್ಣು ಫಲಗಳನ್ನು ಅಗಿದು ಜಿಹ್ವೆಗೆ ರಸವ ನೀವಂತೆ ಪುಣ್ಯಫಲವು ಈ ಒಂದದಲ್ಲಿ, ಪುಣ್ಯಫಲವು ಈ ಒಂದದಲ್ಲಿ ನುಡಿವೇಣ್ಮಿ ನಾಣ್ಮಾಂಡದೊಳ, ನುಡಿವೇಣ್ಣಿನ ಆಣ್ಮಾಂಡದೊಳ ಸರಸ್ವತಿ ದೇವಿ ಲಕ್ಷ್ಮಣನ ಅಣ್ಣನಗ ಒದಗುವ, ಲಕ್ಷ್ಮಣನ ಅಣ್ಣನ ಒದಗುವ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ, ಭಕ್ತರ ಅವಸರಕ್ಕೆ ಅಮರಗಣ ಸಹಿತ. ಕೊಟ್ಟದನು ಕೈಕೊಂಬ ಅರೇಕ್ಷಣ, ಕೊಟ್ಟದನು ಕೈಕೊಂಬ ಅರೇಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು, ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತ ಅರಣ್ಯ ಪಾವಕನು, ದುರಿತ ಅರಣ್ಯ ಪಾವಕನು. ಬೆಟ್ಟು ಬೆನ್ನಲಿ ಹೊರಿಸಿದವರಳು, ಬೆಟ್ಟು ಬೆನ್ನಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ, ಸುಧೆಯನ್ನು ಉಣಿಸಿದ ಸೀಯದಲ್ಲ ಎಸ್ ಅಂತ, ಸುಧೆಯನ್ನು ಉಣಿಸಿದ ಮುರಿದನು ಅಹಿತರನು, ಮುರಿದನ ಅಹಿತರನು. 29ನೇ ನೋಡಿ. ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನ ಅಂಗ್ರಿ ಕಮಲವ ನಂಬಿ ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದ ಅಧಿಯು, ಮಹೋದಧಿಯು ಸರಿಯದೆ ಮಹೋದಧಿಯು ತನ್ನವರ ಮಾಳ್ದ ಅಪರಾಧಗಳ, ಅಪರಾಧಗಳ ನೋಡದಲೆ ಸಲಹುವ ಸರ್ವ ಕಾಮದನು. ಇದು ಮಹೋದಧಿಯು ಮಹಾ ಉದಧಿ ಈ ರೀತಿ ಕೂಡ ಬಿಡಿಸ್ಕೋಬೋದು. ಅಪರಾಧಗಳ ನೋಡದಲೆ ಸಲಹುವ ಸರ್ವ ಕಾಮದನು. ಮೀನ ಕುರ್ಮ ವರಾಹ ನರ ಪಂಚಾನನ ಅತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮಾದಿ ಕಾಯ್ದ ಸುಜನರನು. ಶ್ರೀ ಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಖ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ ವಿಠಲನು ಈ ಮಹಿಯೊಳ ಅವತರಿಸಿ, ಇಲ್ಲೇ ನ ಮತ್ತು ಈ ಕುಡಿದ ಈ ಮಹಿಯೊಳ ಅವತರಿಸಿ ಸಲಹಿದ ಸಕಲ ಸುಜನರನು. ಈ ಕೊನೆ 2 ನುಡಿಯಲ್ಲಿ ಬಹಳಷ್ಟೇನು ಬಿಡಿಸೋದಂಥದ್ದಿಲ್ಲ, ಅದಕ್ಕೆ ಅಷ್ಟೇ ಹೇಳಿದ್ದೀನಿ.
ಎಲ್ಲರೂ ಪದಚ್ಛೇದ ಮೇಲೆ ಹೆಚ್ಚು ಒಂದು ಸ್ಟ್ರೆಸ್ ಕೊಡ್ರಿ. ಇದು ಪದಚ್ಛೇದ ಆಯಿತು. ಇನ್ನು ಮುಂದಿನ ವಿಡಿಯೋ ನಂದು ಪಾರಾಯಣ ಹೇಗೆ ಮಾಡೋದನ್ನು ಇರ್ತದೆ. ಯಾವಾಗಲೂ ಮೊದಲು ಪದಚ್ಛೇದ, ಆಮೇಲೆ ಪಾರಾಯಣ, ಸಂಧಿಸಾರ, ಈ ರೀತಿಯಾಗಿ ಹೋಗ್ತಾ ಇರ್ತೇನೆ. ಅದು ಎಲ್ಲರೂ ಸರಿಯಾಗಿ ತಿಳ್ಕೋಬೇಕು. ಗುರುಗಳ ಅನುಗ್ರಹ ಆಗಲಿ. ನಮಗೆಲ್ಲರೂ ಈ ಎಲ್ಲ ಪಾರಾಯಣ ಮನೆ ಮನೆಗೂ ತಲುಪಲಿ ಅನ್ನೋದನ್ನು ಒಂದೇ ಪ್ರಾರ್ಥನೆ, ಒಂದೇ ಉದ್ದೇಶ, ಒಂದೇ ಪ್ರಾರ್ಥನೆ. ಮನೆ ಮನೆಗೂ ಪದಚ್ಛೇದ ಆಗಲಿ, ಪಾರಾಯಣ ಆಗಲಿ, ಸಂಧಿಯ ಸಾರ, ಹರಿಕಥಾಂಸಾರ ಪ್ರಸಾರ ಆಗಲಿ ಅಂತ ಒಂದು ಉದ್ದೇಶ ಮಾಡ್ತಾಯಿದ್ದೀನಿ. ಗುರುಗಳಾದ ಅನುಗ್ರಹ ಮಾಡೇ ಮಾಡ್ತಾರೆ. ಯಂಕಪ್ಪ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸದಿಂದ ಮಾಡ್ತಾಯಿದ್ದೀನಿ. ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾಯಿಲ್ಲ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಸಮರ್ಪಣೆ ಮಾಡೋಣ. ನಾಹಂಕರ್ತ ಹರಿಕರ್ತ, ಹರಿಪ್ರೇರಣೆ ಹರಿಪ್ರೀತ್ಯರ್ಥ, ಪತಿ ಅಂತರ್ಗತ ಗುರು ಅಂತರ್ಗತ ಮಹಾ ತತ್ವಾಭಿಮಾನಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ನಮಃ.